ನೋಡಿ, ಎಲ್ಲಾ ವಿಚಾರಗಳನ್ನು ನೀವು ವರದಿಯಲ್ಲಿ ಗಮನಿಸ್ತಾ ಇದ್ರಿ. ಇದರ ಹಿಂದೆ ಇನ್ನೂ ಒಂದು ಬೆಳವಣಿಗೆ ನಿಮಗೆ ಆಶ್ಚರ್ಯ ಆಗ್ಬಿಡುತ್ತೆ ಅದನ್ನ ಕೇಳಿದ್ರೆ. ಈಗಾಗಲೇ ಗುಟ್ಕಾ ಬ್ಯಾನ್ ಮಾಡಿದ್ದಕ್ಕೆ ಸರ್ಕಾರದ ವಿರುದ್ಧ ಸ್ವಪಕ್ಷೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಚ್ಚು ಅಡಿಕೆ ಬೆಳೆಯುವಂತಹ ಕ್ಷೇತ್ರಗಳಿಂದ ನಾವು ಗೆದ್ದು ಬಂದಿದ್ದೀವಿ, ನಮ್ಮನ್ನು ಒಂದು ಮಾತು ಕೇಳದೆ ನಮ್ಮ ಗಮನಕ್ಕೂ ತರದೆ ಅದು ಹೆಂಗ್ ಬ್ಯಾನ್ ಮಾಡ್ತೀರಿ ನೀವು ಅಂತ ಈಗ ಕಾಂಗ್ರೆಸ್ನ ಶಾಸಕರೇ ಪ್ರಶ್ನೆ ಮಾಡ್ತಾ ಇರೋದು ನೇರವಾಗಿ ಮುಖ್ಯಮಂತ್ರಿಗಳನ್ನ, ಅಧಿಕಾರಿಗಳನ್ನ. ಆದ್ರೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಏನಂತಂದ್ರೆ ಸಿಎಂ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಗೊತ್ತಿಲ್ವಂತೆ ಗುಟ್ಕಾ ಬ್ಯಾನ್ ಮಾಡಿದ್ದು. ಹೆಂಗಿದು ಸಾಧ್ಯನಾ? ತಮ್ಮ ಸರ್ಕಾರದಲ್ಲಿ ಯಾವ ರೀತಿಯ ನಿರ್ಧಾರಗಳನ್ನ ತೆಗೆದುಕೊಳ್ಳಲಾಗ್ತಾ ಇದೆ, ಯಾರಿಂದ ಇವುಗಳನ್ನು ಫೈನಲ್ ಮಾಡಲಾಗ್ತಾ ಇದೆ, ನಿರ್ಧಾರದ ಹಿಂದೆ ಇರೋರು ಯಾರು, ಈ ಎಲ್ಲಾ ವಿಚಾರಗಳು ಕೂಡ ಸಿಎಂ ಸಾಹೇಬರಿಗೆ ಗೊತ್ತಿಲ್ಲ. ಗುಟ್ಕಾ ಬ್ಯಾನ್ ಮಾಡಿರುವಂತಹ ವಿಚಾರ ಸಿಎಂ ಅವರಿಗೆ ಗೊತ್ತಿಲ್ವಂತೆ, ಸಿಎಂ ಗಮನಕ್ಕೆ ಬಂದಿಲ್ವಂತೆ. ಹಾಗಿದ್ರೆ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಸರ್ಕಾರದಲ್ಲಿ ಏನ್ ನಡೀತಾ ಇದೆ, ಯಾವ ಇಲಾಖೆಯಲ್ಲಿ ಏನ್ ನಡೀತಾ ಇದೆ ಅಂತ ಡಿ.ಕೆ. ಶಿವಕುಮಾರ್ ಅವರಿಗೆ ಗೊತ್ತಿಲ್ವಾ? ಆರೋಗ್ಯ ಇಲಾಖೆಯ ಅಧಿಕಾರಿಗಳಿಗೆ ಸಿಎಂ ಶಿವಕುಮಾರ್ ಅವರು ತರಾಟೆಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದರು. ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರಂತೆ, ನನ್ನ ಗಮನಕ್ಕೆ ತರದೆ ಅದು ಹೇಗೆ ಬ್ಯಾನ್ ಮಾಡ್ತೀರಿ ಅಂತ ಪ್ರಶ್ನೆ ಮಾಡಿದ್ರಂತೆ. ಆಶ್ಚರ್ಯ ಏನಂತಂದ್ರೆ ಇಂಥ ಒಂದು ದೊಡ್ಡ ನಿರ್ಧಾರವನ್ನ ರಾಜ್ಯದ ಮುಖ್ಯಮಂತ್ರಿಗಳ ಗಮನಕ್ಕೆ ತರದೆ ಅದು ಹೆಂಗೆ ನಿರ್ಧಾರ ಮಾಡ್ತಾರೆ, ಅದೆಂಗೆ ಬ್ಯಾನ್ ಮಾಡ್ತಾರೆ ಅನ್ನುವಂತ ಪ್ರಶ್ನೆಯೂ ಕೂಡ ಇಲ್ಲಿ ಮೂಡ್ತಾ ಇದೆ. ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ಬ್ಯಾನ್ ಆದೇಶವನ್ನ ವಾಪಸ್ ಪಡೆಯೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಸಿಎಂ ಸೂಚನೆ ಕೊಟ್ಟರು ಕೂಡ ಆದೇಶ ವಾಪಸ್ ಪಡೆಯೋದಕ್ಕೆ ಮೀನಾಮೇಷ ಮಾಡ್ತಾ ಇದ್ದಾರೆ. ನಿನ್ನೆನೇ ಹೇಳಿದ್ದಾರೆ ಸಿಎಂ ಅವರು ವಾಪಸ್ ತಗೊಳ್ಳಿ ಆದೇಶ ಅಂತ. ಈಗ ಈ ಸಮಯ, ಈ ಕ್ಷಣದವರೆಗೂ ಆ ಆದೇಶವನ್ನು ವಾಪಸ್ ತಗೊಳ್ಳುವಂತ ಕೆಲಸ ಆಗ್ತಾ ಇಲ್ಲ ಆರೋಗ್ಯ ಇಲಾಖೆಯಿಂದ. ಯಾಕೆ? ಮುಖ್ಯಮಂತ್ರಿಗಳ ಆದೇಶ, ಮಾತು, ಸೂಚನೆಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ವಾ ಅವರದ್ದೇ ಇಲಾಖೆಯಲ್ಲಿ? ಆರೋಗ್ಯ ಇಲಾಖೆಯಲ್ಲಿ ಏನ್ ನಡೀತಾ ಇದೆ ಅಂತ ಸಿಎಂಗೆ ಗೊತ್ತಿಲ್ವಾ ಅನ್ನೋಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಆರ್ಡರ್ ಮಾಡಿ ವಾಪಸ್ ತಗೊಳ್ಳುವಂತ ಪರಿಸ್ಥಿತಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಿದೆ. ಒಂದು ರೀತಿ ಮುಜುಗರ ಎದುರಾಗಿದೆ. ಸ್ವಪಕ್ಷದವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ವಿಪಕ್ಷದವರು ದಾಳಿ ಮಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ಆರೋಗ್ಯ ಇಲಾಖೆ ತೆಗೆದುಕೊಂಡ ನಿರ್ಧಾರ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿಲ್ಲ. ಹೆಂಗ್ ನಡೀತಾ ಇದೆ ಸರ್ಕಾರ, ಹೆಂಗ್ ನಡೆಯುತ್ತೆ ಆಡಳಿತ? ಒಂದು ಪ್ರೊಸೀಜರ್ ಅಂತಿದೆಯಲ್ವಾ? ನನಗೆ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ನಿಜಕ್ಕೂ ಆಶ್ಚರ್ಯ ಅನ್ನಿಸ್ತಾ ಇದೆ. ರಾಜ್ಯದ ಜನ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ, ಅವ್ರಿಗೆಲ್ಲ ಗೊತ್ತಾಗುತ್ತೆ ಇಂಥ ಬೆಳವಣಿಗೆ ಒಂದಾಗಿದೆ. ಏನಾಗುತ್ತೆ? ಬ್ಯಾನ್ ಆದೇಶವನ್ನು ವಾಪಸ್ ಯಾವಾಗ ತಗೊಳುತ್ತೆ ಸರ್ಕಾರ? ಕಾದು ನೆಕ್ಸ್ಟ್